ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಮದ್ದೂರಿನಲ್ಲಿ ನಾಳೆಯವರೆಗೆ ನಿಷೇಧಾಜ್ಞೆ ಇರುತ್ತೆ. ಕಲ್ಲು ತೂರಿದ ಕಿಂಗ್ ಪಿನ್ ಹೇಳಿದ್ದೇನು, 500 ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್. ಗಣೇಶ ವಿಸರ್ಜನೆ ಗಲಾಟೆ, ಕಲ್ಲು ತೂರಾಟಕ್ಕೆ ತುತ್ತಾದ ಮದ್ದೂರು ಪಟ್ಟಣ ಖೂಲಾಗಿದೆ. ಮುನ್ನೆಚ್ಚರಿಕೆಯ ಹಿನ್ನೆಲೆ ಸೆಪ್ಟೆಂಬರ್ 10ರವರೆಗೆ ಬೆಳಗ್ಗೆ 6 ಗಂಟೆಯ ತನಕ ನಿಷೇಧಾಜ್ಞೆಯನ್ನು ಮುಂದುವರಿಸಲಾಗಿದೆ. ಹಿಂದೂ ಸಂಘಟನೆಗಳು ಬಂದ್ ವಾಪಸ್ ಪಡೆದಿದ್ರು. ಸ್ವಯಂ ಪ್ರೇರಿತವಾಗಿ ವ್ಯಾಪಾರಸ್ಥರೆಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ರು. ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿಗಳು ಬಂದ್ ಆಗಿತ್ತು. ಬಂಧಿತರ ವಿಚಾರಣೆಯಲ್ಲಿ ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ಮಾಡಲಾಗಿದೆ. ಸ್ನೇಹಿತ ಜಾಫರ್ ಮಾತುಗಳಿಂದ ಪ್ರಚೋದನೆಗೊಂಡಿದ್ದ ಇರ್ಫಾನ್ ಕಲ್ಲು ತೂರಾಟಕ್ಕೆ ಸಂಚು ರೂಪಿಸಿದ್ದಾನೆ. ಮೆರವಣಿಗೆ ಮಸೀದಿ ದಾಟಿ 50 ಮೀಟರ್ ಮುಂದೆ ಹೋಗುತ್ತಿದ್ದಂತೆ ಮಸೀದಿ ಪಕ್ಕ ಮತ್ತು ಹಿಂಭಾಗ ನಿಂತುಕೊಂಡು 5-6 ಜನರು ಕಲ್ಲು ತೂರಿದ್ದಾರೆ. ಬಳಿಕ ಗಲಭೆ ಶುರುವಾಗ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಇರ್ಫಾನ್ ಸೇರಿ 22 ಮಂದಿಯನ್ನು ಬಂಧಿಸಲಾಗಿದ್ದು ಜಾಫರ್ಗಾಗಿ ತಲಾಶ್ ಮಾಡಲಾಗ್ತಿದೆ. ಸೆಪ್ಟೆಂಬರ್ 8ರಂದು ಪೇಟೆ ಬೀದಿ ರಸ್ತೆಯಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಈ ವೇಳೆ ಮತ್ತೆ ಕಲ್ಲು ತೂರಾಟ ನಡೆದಿತ್ತು. ಲಾಠಿ ಚಾರ್ಜ್ ಮಾಡಲಾಗಿತ್ತು. ಪ್ರತಿಭಟನೆಯ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಮೇಲೆ ಹಲ್ಲೆ, ಕಲ್ಲು ತೂರಾಟ, ಬಾವುಟ ಬಂಡಿಂಗ್ಸ್ ಕಿತ್ತೆಸೆಯಲಾಗಿತ್ತು. ಮಸೀದಿಗೆ ನುಗ್ಗಲು ಯತ್ನ ಆರೋಪದಡಿ ಪ್ರತಿಭಟನಾಕಾರರ ವಿರುದ್ಧ 2 ಪ್ರತ್ಯೇಕ ಎಫ್ಐಆರ್ ದಾಖಲಿಸಲಾಗಿದೆ. ಬರೋಬ್ಬರಿ 500 ಹಿಂದೂ ಕಾರ್ಯಕರ್ತರ ವಿರುದ್ಧ ಟೌನ್ ಠಾಣಾ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ನೋಡಿ, ಇದು ಪ್ರೀ ಪ್ಲಾನ್ಡ್ ಅನ್ನೋದನ್ನ ಗೃಹ ಸಚಿವರು ಹೇಳಿದ್ರು. ಆದಾಗ್ಯೂ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತುಗಳ ವಾಗ್ಝರಿ ನೋಡಿದಾಗ ಬೇರೆ ರೀತಿ ಕೇಳಿಸ್ತಿತ್ತು. ಕೊನೆಗೂ ಪೊಲೀಸರು ಕರೆಕ್ಟಾಗಿ 22 ಜನರನ್ನು ಹುಡುಕಿ ತದುಕಿ ಒಳಗೆ ಹಾಕಿದ್ದಾರೆ. ಇದೊಂದು ಕಡೆ ಆದರೆ, ಕಲ್ಲು ತೂರಾಟಕ್ಕೆ ಪ್ರತಿಯಾಗಿ ಪ್ರತಿಭಟನೆಯ ಸಂದರ್ಭದಲ್ಲಿ ಯಾರೆಲ್ಲ ಹಿಂದೂ ಪರ ಸಂಘಟನೆಗಳು ಒಂದಷ್ಟು ಜನ ಭಾಗಿಯಾಗಿದ್ರು, ಆ ಪೈಕಿ 500 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಪೈಕಿ ಹೆಣ್ಣುಮಕ್ಕಳು ಕೂಡ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಹೊದೆ ತಿಂದಂತಹ ಲಾಠಿ ಚಾರ್ಜ್ನಲ್ಲಿ ಜ್ಯೋತಿ ಎನ್ನುವಂತಹ ಹೆಣ್ಮಗಳಿಗೂ ಕೂಡ ಎಫ್ಐಆರ್ ದಾಖಲಿಸಿರುವಂಥದ್ದು. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದರಲ್ಲೂ ಮುಖ್ಯವಾಗಿ ದೇವ್ರ ಮೇಲೆಲ್ಲ ಕಲ್ಲು ತೂರುವಂತಹ, ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರುವಂತಹ ಆ ದುಷ್ಟ ಕಿಡಿಗೇಡಿಗಳು ಒಳಗಿರೋದೇ ಒಳ್ಳೆಯದು. ಅಂಥವ್ರು ಹೊರಗೆ ಬಂದರೆ ಬರೋವರ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡ್ತಾರೆ. ಇನ್ನು 2ನೇ ಸುದ್ದಿ, ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆ, ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೃತ್ಯ, ಮುಸ್ಲಿಂ ಆಗಿ ಹುಟ್ಟಬೇಕೆಂದ ಕಾಂಗ್ರೆಸ್ಸಿಗ. ಮದ್ದೂರು ಶಾಂತವಾಗುತ್ತಾ ಇದ್ರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಮೊಳಗಿದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ ಎನ್ನಲಾಗಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ತರೀಕೆರೆ ರಸ್ತೆಯಲ್ಲಿರುವ ಗಾಂಧಿ ವೃತ್ತದಲ್ಲಿ ಮೆರವಣಿಗೆ ಸಾಗಿತ್ತು. ಈ ವೇಳೆ ಕೆಲ ಕಿಡಿಗೇಡಿಗಳು ಪಾಕ್ ಪರ ಘೋಷಣೆ ಕೂಗಿದ್ದಾರೆ. 12 ಸೆಕೆಂಡ್ಗಳ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಲ್ಲೆಡೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಜೊತೆಗೆ ಪೊಲೀಸರು ಕೂಡ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಹೇಳಿಕೆ ಕೂಡ ಭಾರಿ ವಿವಾದಕ್ಕೀಡಾಗಿದೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕೆಂಬ ಆಸೆಯನ್ನ ಸಂಗಮೇಶ್ ವ್ಯಕ್ತಪಡಿಸಿದ್ದಾರೆ. ನಾನು 4 ಸಲ ಶಾಸಕನಾಗಿದ್ದೀನಿ ಅಂದರೆ ಅದಕ್ಕೆ ನೀವು ಕಾರಣ, ಅಂದರೆ ಮುಸ್ಲಿಮರು ಕಾರಣ. ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ನೀವು ಕಾರಣ, ಅಂದರೆ ಮುಸ್ಲಿಮರು ಕಾರಣ. ಮುಂದಿನ ದಿನಗಳಲ್ಲಿ ನನ್ನ ಮಗ ಗಣೇಶ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಮನೆಯ ಮಗನಾಗಿ ಕೊನೆಯವರೆಗೂ ಇರ್ತೀನಿ. ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ಮುಸ್ಲಿಂ ಆಗಿ ಹುಟ್ಟಬೇಕೆಂದು ಬಯಸ್ತೀನಿ. ಹೀಗಂತ ಶಾಸಕ ಸಂಗಮೇಶ್ ಹೇಳಿದ್ದು ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಒಬ್ಬ ಜನಪ್ರತಿನಿಧಿ, ಹೌದು, ಅವರು ಎಲ್ಲ ಸಮುದಾಯಕ್ಕೂ ಕೂಡ ಜನಪ್ರತಿನಿಧಿನೇ, ಶಾಸಕನೇ. ಆದರೆ ಅವರು ಕೊಡುವಂತಹ ಹೇಳಿಕೆ ಹೇಗಿರುತ್ತೆ, ಹೇಗಿರಬೇಕು, ಹೇಗಿರಬಾರ್ದು. ಸಂಗಮೇಶ್ ಅವರು ಯಾವ ಧರ್ಮದಲ್ಲಿ ಬೇಕಾದ್ರೂ ಹುಟ್ಕೊಂಡ್ಲಿ, ಆದರೆ ಇಂತಹ ಸಂದರ್ಭದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು ಅಂದರೆ ಸಂಬಂಧಪಟ್ಟ ಶಾಸಕಾಂಗ ಪಕ್ಷದ ನಾಯಕರು ಅಥವಾ ಪಕ್ಷದ ಅಧ್ಯಕ್ಷರು ಕಿವಿ ಹಿಂಡುವಂತಹ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂದರೆ, ಮದ್ದೂರಿನಲ್ಲಾಯಿತು, ಮತ್ತೆ ಭದ್ರಾವತಿಲಿ ಅಂಥದ್ದೇ ಪ್ರಕರಣ ಆಗ್ತಿದೆ. ಅದರಲ್ಲಿ ಯಾರೋ ಪಾಕ್ ಪರ ಘೋಷಣೆ ಕೂಗಿದ್ದಾರೆ, ದೇಶದ್ರೋಹಿಗಳು ಅಂದರೆ ಇದ್ರ ಮಧ್ಯೆ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಆಸೆ ಇದೆ ಅಂತ ಹೇಳಿಕೊಳ್ಳುವಂತಹ ಶಾಸಕರಿಗೆ ಯಾವ ಕ್ರಮ ತಗೋತಾರೆ? ರಾಜಣ್ಣ ಅವ್ರ ವಿರುದ್ಧ ಕ್ರಮ ತಗೊಂಡ್ರಲ್ಲ, ಅಂತಹ ಕ್ರಮ ಯಾಕೆ ಈಗ ಸಂಗಮೇಶ್ ವಿರುದ್ಧ ತಗೊಳ್ಳಲ್ಲ? ಮೆಟ್ರೋ ನಿಲ್ದಾಣಕ್ಕೆ ಸಂತ ಮೇರಿ ಹೆಸರು, ಸಿಎಂ ನಡೆಗೆ ಶಂಕರ್ನಾಗ್ ಫ್ಯಾನ್ಸ್ ಗರಂ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ. ಬೆಂಗಳೂರು ನಗರದ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೈಂಟ್ ಮೇರಿ ಹೆಸರಿಡಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೈಂಟ್ ಮೇರಿಸ್ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ
ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಈ ವೇಳೆ ಸೆಂಟ್ ಮೇರಿ ಹೆಸರಿಡುವ ಪ್ರಸ್ತಾವನೆ ಸ್ವೀಕರಿಸಲಾಗಿದೆ. ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು. ಇದಕ್ಕೆ ಅನುಮೋದನೆ ದೊರೆತ ನಂತರ ನಾಮಕರಣ ದಿನಾಂಕ ಘೋಷಣೆ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಈ ನಡೆ ಶಂಕರ್ನಾಗ್ ಅಭಿಮಾನಿಗಳನ್ನು ಕೆರಳುವಂತೆ ಮಾಡಿದೆ. ನಮ್ಮ ಮೆಟ್ರೋ ದಿವಂಗತ ಶಂಕರ್ನಾಗ್ ಅವರ ಕನಸಿನ ಕೂಸು. ಈವರೆಗೂ ಯಾವುದೇ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಅವರ ಹೆಸರು ಇಟ್ಟಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಅಭಿಯಾನ ಶುರುವಾಗಿದೆ. ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಹೆಸರಿಡಿ, ಪರವಾಗಿಲ್ಲ, ಬೇರೆ ಯಾವುದಾದ್ರೂ ನಿಲ್ದಾಣಕ್ಕೆ ಶಂಕರ್ನಾಗ್ ಹೆಸರು ನಾಮಕರಣ ಮಾಡುವ ಮೂಲಕ ಗೌರವ ಸಲ್ಲಿಸಬೇಕು ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ಹಿರಿಯ ನಟ ರಮೇಶ್ ಭಟ್ ಪ್ರತಿಕ್ರಿಯಿಸಿದ್ದು, ಶಂಕರ್ನಾಗ್ 1986-87ರಲ್ಲೇ ಸ್ವಂತ ಖರ್ಚಿನಲ್ಲಿ ಸರ್ವೆ ಮಾಡಿಸಿದ್ದ. ಅಂಡರ್ ಗ್ರೌಂಡ್ನಲ್ಲಿ ಮೆಟ್ರೋ ಹೋಗಬೇಕು, ಮೆಟ್ರೋ ಇರಬೇಕು, ಓಡ್ತಿರಬೇಕು ಎಂದಿದ್ದ. ಆ ಕಾಲಕ್ಕೆ 10 ಲಕ್ಷ ಖರ್ಚು ಮಾಡಿದ್ದ. ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಿವಿ ಇಲ್ಲದವರ ಬಳಿ ಏನು ಹೇಳಿ ಪ್ರಯೋಜನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವ ಹೆಸರು ಬೇಕಾದರೂ ಇಟ್ಕೊಳ್ಳಿ, ಆದರೆ ನೋಡಿ, ಅದೇ ಮದ್ದೂರಿನ ಪ್ರಕರಣ ಒಂದು ಕಡೆ ಇದೆ, ಮತ್ತೊಂದು ಕಡೆ ಭದ್ರಾವತಿ ಪ್ರಕರಣ, ಅಲ್ಲಿ ಕಾಂಗ್ರೆಸ್ ಶಾಸಕರನ್ನ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತಿದ್ದಾರೆ. ಇವೆಲ್ಲದರ ಮಧ್ಯೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅಂಥದ್ದೇ ತೆರನಾದ ಹೇಳಿಕೆ. ಸರ್ಕಾರ ಎಲ್ರಿಗೂ ಸೇರಿದ್ದು, ಅವರು ಸೈಂಟ್ ಮೇರಿ ಅಂತಲೂ ಇಟ್ಕೊಳ್ಳಿ ಅಥವಾ ಕ್ರೈಸ್ತ ಅಂತಲಾದರೂ ಇಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ. ಆದರೆ ಎಂಥ ಸಂದರ್ಭದಲ್ಲಿ ಕಾಕತಾಳಿವೋ ಏನೋ ಆ ಟೈಮಲ್ಲಿ ಹೇಳಿದ್ದಾರೆ. ಒಂದು ಅವ್ರ ಬಗ್ಗೆ ಆರೋಪ ಇರುತ್ತೆ, ಇವರು ಓಲೈಕೆ ರಾಜಕಾರಣ ಮಾಡ್ತಾರೆ ಅಂತ. ಈ ಸಂದರ್ಭಕ್ಕೆ ಅಂಥದ್ದೇ ಹೇಳಿಕೆ ಕೊಟ್ಟಾಗ ಜನ ಅದನ್ನೇ ಒಪ್ಪಬಹುದು. ಇಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಕೆಂಪೇಗೌಡರ ಹೆಸರಿದೆ, ಅಥವಾ ಬಸವಣ್ಣನವರ ಹೆಸರಿದೆ, ಅಥವಾ ಸಂಗೊಳ್ಳಿ ರಾಯಣ್ಣನ ಹೆಸರಿದೆ, ಇನ್ನುಳಿದ ಸಮಾಜಗಳ ಹೆಸರುಗಳನ್ನು ಇಡಬಹುದಲ್ವಾ? ದಾಸಿಮಯ್ಯನ ಹೆಸರನ್ನು, ಅಥವಾ ಅಂಬಿಗರ ಚೌಡಯ್ಯನ ಹೆಸರನ್ನು, ಅಥವಾ ಎಲ್ಲ ವಚನಕಾರರ ಹೆಸರನ್ನು, ನಾರಾಯಣ ಗುರುಗಳ ಹೆಸರನ್ನು, ಸಾಕಷ್ಟು ಹೆಸರುಗಳಿದ್ದಾವೆ. ಅದನ್ನು ಮೀರಿಯೂ ಕೂಡ ಕೆಲವು ಹೆಸರುಗಳನ್ನು, ಪ್ರಬಲ ಸಮುದಾಯಗಳ ಹೆಸರುಗಳನ್ನಷ್ಟೇ ಇಡ್ತಾರೆ ಅನ್ನೋದಾದರೆ, ಇನ್ನುಳಿದವರಿಗೆಲ್ಲಿ ಹಿಂದೂ ಧರ್ಮದಲ್ಲಿನ ಇನ್ನುಳಿದ ಸಂತ ಶರಣರ ಹೆಸರುಗಳನ್ನು ಕೂಡ ಸಿದ್ದರಾಮಯ್ಯ ಅವರು ಗಮನಕ್ಕೆ ತಂದುಕೊಳ್ಳುವಂಥದ್ದು ಉತ್ತಮ ಎನ್ನುವಂಥದ್ದು ಬಹುಮುಖ್ಯ ವಿಚಾರ. ಸರ್ಕಾರ ಏನು ಮಾಡುತ್ತೋ ಆದರೆ ಒಂದು ಆಡಳಿತ ವಿರೋಧಿ ಅಲೆ ಅನ್ನೋದು ಸೃಷ್ಟಿಯಾಗೇ ಆಗುತ್ತೆ. ಅವ್ರು ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ಒಂದು ವಿರೋಧ ಇದ್ದೇ ಇರುತ್ತೆ. ಎಲ್ಲರನ್ನ ಒಪ್ಪಿಸಿ, ಎಲ್ಲರನ್ನ ಅಪ್ಪಿ ಇಡೀ ಸಮಾಜಗಳನ್ನು, ಸಮುದಾಯಗಳನ್ನು ತಗೊಂಡೋಗೋದಿದೆಯಲ್ಲ, ಅದು ಉತ್ತಮವಾದಂತಹ ಬೆಳವಣಿಗೆ ಅನಿಸುತ್ತೆ. ಇನ್ನು 4ನೇ ಸುದ್ದಿ, ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಆಂಧ್ರ ಡಿಸಿಎಂ. ಸೆಪ್ಟೆಂಬರ್ 11ಕ್ಕೆ ಪವನ್ ಕಲ್ಯಾಣ್ ಎಂಟ್ರಿ, ಧರ್ಮಾಧಿಕಾರಿಗಳ ಜೊತೆ ಚರ್ಚೆ. ಧರ್ಮಸ್ಥಳ ಪ್ರಕರಣ ರಾಷ್ಟ್ರಮಟ್ಟದಲ್ಲೂ ಭಾರಿ ಸದ್ದು ಮಾಡಿದೆ. SIT ತನಿಖಾ ಹಂತದಲ್ಲಿರುವಾಗಲೇ ಧರ್ಮಸ್ಥಳಕ್ಕೆ ಆಂಧ್ರ ಪ್ರದೇಶದ ಮಾಸ್ ಲೀಡರ್ ಡಿಸಿಎಂ ಪವನ್ ಕಲ್ಯಾಣ್ ಎಂಟ್ರಿ ಕೊಡ್ತಿದ್ದಾರೆ. ಸೆಪ್ಟೆಂಬರ್ 11ರಂದು ಆಂಧ್ರ ಪ್ರದೇಶ ಡಿಸಿಎಂ ಜನಸೇನಾ ಪಕ್ಷದ ಸಂಸ್ಥಾಪಕ ಪವನ್ ಕಲ್ಯಾಣ್ ಬರ್ತಿದ್ದಾರೆ. ಪವನ್ ಕಲ್ಯಾಣ್ ಅವರು ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ದೇವಾಲಯದ ಮುಂಭಾಗ ಆರತಿ ಸೇವೆ ಮಾಡಲಿದ್ದಾರೆ. ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಪವನ್ ಕಲ್ಯಾಣ್ ಸದಾ ಕಾಲ ಹಿಂದೂ ಪರ ನಿಲುವುಗಳನ್ನು ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ತಿರುಪತಿ ಪ್ರಸಾದದಲ್ಲಿ ದನದ ಕೊಬ್ಬು ಪತ್ತೆಯಾದಾಗಲೂ ತಿರುಪತಿಗೆ ಭೇಟಿ ಕೊಟ್ಟಿದ್ರು. ಪ್ರಾಯಶ್ಚಿತ್ತವಾಗಿ ಉಪವಾಸ ವ್ರತವನ್ನು ಕೈಗೊಂಡಿದ್ರು. ಜೊತೆಗೆ ತಿರುಪತಿಯ ಸ್ವಚ್ಛ ಕಾರ್ಯದಲ್ಲೂ ಕೂಡ ಭಾಗಿಯಾಗಿದ್ರು. ಲಡ್ಡು ವಿವಾದದ ಬಳಿಕ ಧರ್ಮರಕ್ಷಣೆ ನಮ್ಮ ಗುರಿ ಅಂತ ಪವನ್ ಕಲ್ಯಾಣ್ ಹೇಳಿಕೆ ಕೊಟ್ಟು ಅಭಿಯಾನವನ್ನೇ ಮಾಡಿದ್ರು. ಹಿಂದೂ ಧರ್ಮದ ರಕ್ಷಣೆಗೆ ನಾನು ಸದಾ ಸಿದ್ಧವೆಂದು ಘೋಷಿಸಿದ್ರು. ಇದೀಗ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ನಿಲುವು ಪ್ರಕಟಿಸಲೆಂದೇ ಪವನ್ ಕಲ್ಯಾಣ್ ಬರುತ್ತಿದ್ದಾರೆಂದು ಹೇಳಲಾಗ್ತಿದೆ. ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರದ ವಿರುದ್ಧ ಸಮರ ಸಾರುತ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಧರ್ಮಸ್ಥಳ ಪ್ರಕರಣ ಏನಿತ್ತು? ಚಿನ್ನಯ್ಯ ಕೊಟ್ಟಂತಹ ಆರೋಪದ ನಂತರ SIT ರಚನೆ, SIT ತನಿಖೆ ನಡೀತಿರುವಂತಹ ಸಂದರ್ಭದಲ್ಲೇ ಅಲ್ಲಿ ಕ್ಷೇತ್ರದ ಬಗ್ಗೆ ಆಗಲಿ, ಅಲ್ಲಿ ನೆಲೆ ನಿಂತಹ ದೈವಗಳ ಬಗ್ಗೆ ಆಗಲಿ ಕೂಡ ಯಾರೂ ಅಪಪ್ರಚಾರ ಮಾಡಿರಲಿಲ್ಲ. ಆದಾಗ್ಯೂ ಕೂಡ ಸಾಕಷ್ಟು ನಾಯಕರು, BJP ಮತ್ತು NDA ಕೂಟದ ನಾಯಕರೆಲ್ಲರೂ ಬರ್ತಿದ್ದಾರೆ. ಅದೇ ರೀತಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು, ಜನಪ್ರಿಯ ನಟರು, ಅವರೂ ಕೂಡ ಬರ್ತಿದ್ದಾರೆ. ಅವರು ಕ್ಷೇತ್ರಕ್ಕೆ ಬಂದು ಒಂದು ಮೆಸೇಜನ್ನು ಕೊಡ್ತಾರೆ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಜೊತೆಯಲ್ಲಿ ಚರ್ಚಿಸುವ ಮೂಲಕ ಒಂದು ಮೆಸೇಜನ್ನು ಕೊಡ್ತಾರೆ. ನಾನು ಹಿಂದೂಗಳ ಜೊತೆಯಲ್ಲಿರ್ತೀನಿ, ಇರ್ತೀನಿ ಕೂಡ ಅನ್ನುವಂತಹ ಸಂದೇಶವನ್ನು ಕೊಡ್ತಾರೆ. ಆದರೆ ಆ ಕ್ಷೇತ್ರಕ್ಕೆ ಬಂದ ಮೇಲೆ ಪವನ್ ಕಲ್ಯಾಣ್ ಯಾವ ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದರೆ ತನಿಖೆ ನಡೀತಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದಿದ್ರು, ಹೋಗಿದ್ರು.
ಆದರೆ ಆ ಕಾನೂನಿನ ಚೌಕಟ್ಟನ್ನು ಮೀರದಂತೆ ಮಾತಾಡಬೇಕಾಗತ್ತೆ, ಅದು ಕೂಡ ಮುಖ್ಯ ಆಗುತ್ತೆ. ಇನ್ನು 5ನೇ ಸುದ್ದಿ, ಬುರುಡೆ ತಂದುಕೊಟ್ಟಿದ್ದೆ ವಿಠಲ, ಮಾವನಿಂದ ಸೌಜನ್ಯ ಕೊಲೆ ಆಯ್ತಾ, ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಈಗ ಢವಢವ ಶುರುವಾಗಿದೆ. ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟಿದ್ದು ಯಾರು ಅನ್ನೋ ತನಿಖೆಯಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಸೌಜನ್ಯ ಮಾವ ವಿಠಲಗೌಡ ಅವರೇ ಬುರುಡೆ ತಂದು ಕೊಟ್ಟಿದ್ದು ಅನ್ನೋ ಅನುಮಾನ ದಟ್ಟವಾಗಿದೆ. ಚಿನ್ನಯ್ಯ ಮಟ್ಟಣ್ಣನವರ ಹೇಳಿಕೆ ಆಧರಿಸಿ ವಿಠಲ್ ಗೌಡನನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನುವಂಥದ್ದು ಚರ್ಚೆ. ಕಳೆದ ಸೆಪ್ಟೆಂಬರ್ 6ರ ಶನಿವಾರ ಕೂಡ ನೇತ್ರಾವತಿ ಅರಣ್ಯ ಪ್ರದೇಶ ಮತ್ತು ನದಿ ತೀರದಲ್ಲಿ ವಿಠಲ್ ಗೌಡನನ್ನು ಕರೆದುಕೊಂಡು ಹೋಗಿತ್ತು SIT ಟೀಮ್. 9, 10, 11, 12 ಪಾಯಿಂಟ್ ಬಳಿ ಮಹಾಜರ್ ಮಾಡಲಾಗಿದೆ. ಬಳಿಕ ಬಂಗ್ಲೆಗುಡ್ಡಕ್ಕೂ ಕರೆದುಕೊಂಡು ಹೋಗಲಾಗಿದೆ. ಈ ವೇಳೆ ಸಿಕ್ಕಿದ ಮೂಳೆಗಳನ್ನು ಸಂಗ್ರಹಿಸಲಾಗಿದೆ. ಮಹಾಜರ್ ಬಳಿಕ ಮೂಳೆಗಳನ್ನು ವಿಧಿವಿಜ್ಞಾನ ತಂಡ ವಶಕ್ಕೆ ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟಿರುವಂಥದ್ದು. ಇದರ ಜೊತೆಯಲ್ಲಿ CM ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಂತಹ ಮತ್ತು ಮೂಡಾ ಪ್ರಕರಣದಲ್ಲಿ CM ಕೋರ್ಟ್ ಕಟಕಟೆಗೆ ಹೋಗುವ ರೀತಿಯಲ್ಲಿ ನೋಡಿಕೊಂಡಿದ್ದಂತಹ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಗಂಭೀರ ಆರೋಪ ಮಾಡಿದ್ದಾರೆ ವಿಠಲ್ ಗೌಡ ಅವರ ವಿರುದ್ಧ. ಏನು ಮಾಡಿದ್ದಾರೆ? ಸೌಜನ್ಯ ಕೊಲೆ ಮಾಡಿದ್ದು ಆಕೆಯ ಮಾವ ವಿಠಲ್ ಗೌಡ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಕುರಿತು ದಕ್ಷಿಣ ಕನ್ನಡ SP ಅರುಣ್ ಕುಮಾರ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಸೌಜನ್ಯ ಮೇಲೆ ಸೋದರ ಮಾವ ವಿಠಲ್ ಗೌಡಗೆ ಕೆಟ್ಟ ದೃಷ್ಟಿ ಇತ್ತು, ಆಕೆಯನ್ನು ಬಳಸಿಕೊಳ್ಳಲು ಹವಣಿಸುತ್ತಿದ್ದ, ಒಪ್ಪದೇ ಇದ್ದಾಗ ಆಕೆ ಮೇಲೆ ದೌರ್ಜನ್ಯ ಎಸಗಿ ಕೊಲೆಗೈದಿದ್ದಾರೆ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ಮತ್ತು ದೂರು. ಸಾಂದರ್ಭಿಕ ಸಾಕ್ಷಿಗಳನ್ನು ಇಟ್ಟುಕೊಂಡು ತನಿಖೆ ನಡೆಸಿ ವಿಠಲ್ ಗೌಡನನ್ನು ಮಂಪರು ಪರೀಕ್ಷೆ ಮಾಡಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಆಗ್ರಹಿಸಿದ್ದಾರೆ. ಒಂದು CBI ಆಗಿದೆ ಅಥವಾ ಇಲಾಖಾ ತನಿಖೆ ಆಗಿದೆ, ಪೊಲೀಸರು ತನಿಖೆ ಮಾಡಿದ್ದಾರೆ. ಇದೆಲ್ಲದರ ಮಿಗಿಲಾಗಿ ಈಗ ಹೊಸದೊಂದು ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಿರುವಂಥದ್ದು ವಿಠಲ್ ಗೌಡರ ಮೇಲೆ ಕೂಡ ಗಂಭೀರ ಆರೋಪ ಮಾಡಿರುವಂಥದ್ದು. ಯಾಕಂದರೆ ಸೌಜನ್ಯ ಸಾವಿಗೆ ವಿಠಲ್ ಗೌಡ ಕಾರಣ ಅಂತ ಹೇಳ್ತಿದ್ದಾರೆ. ಆದರೆ ಸತ್ಯಾಸತ್ಯತೆ ಏನು ತನಿಖಾಧಿಕಾರಿಗಳು ಅಥವಾ ಈ ಕೋರ್ಟ್ ಹೇಳಬೇಕಿದೆ. ಈ ನೆಲದ ಕಾನೂನು ಯಾರೇ ತಪ್ಪು ಮಾಡಿದರೂ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತೆ. ಇನ್ನು 6ನೇ ಸುದ್ದಿ, ವಿಷಕ್ಕೆ ಅಂಗಲಾಚಿದ ನಟ ದರ್ಶನ್, ಸೂರ್ಯನ ಬೆಳಕು ಕಾಣದೆ ಫಂಗಸ್, ಕಟ್ಟುಮಸ್ತಾದ ದೇಹದ ತೂಕ ಇಳಿಕೆ. ಪರಪ್ಪನ ಅಗ್ರಹಾರ ಸೇರಿರುವಂತಹ ಜೈಲು ಸೇರಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಡೆವಿಲ್ ಮಾನಸಿಕವಾಗಿ ಕುಸಿದು ಹೋಗಿದ್ದು ಜಡ್ಜ್ ಎದುರು ವಿಷಕ್ಕಾಗಿ ಅಂಗಲಾಚಿದ್ದಾರೆ. ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರ ಮತ್ತು ವಿಶೇಷ ಸೌಲಭ್ಯಗಳಿಗಾಗಿ ಮನವಿ ಮಾಡಿ ಬೆಂಗಳೂರಿನ 57ನೇ CCH ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಯಿತು. ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಾಗಿದ್ದರು. ಈ ವೇಳೆ ಜಡ್ಜ್ ಎದುರು ಗಳಗಳನೆ ಅತ್ತಿರುವಂತಹ ದರ್ಶನ್, ಜೈಲಿನಲ್ಲಿ ನಾನು ಬೆಳಕನ್ನೇ ನೋಡಿಲ್ಲ, ಬಿಸಿಲು ನೋಡಿ 1 ತಿಂಗಳೇ ಆಯಿತು, ಜೈಲು ಕೋಣೆಯಲ್ಲಿ ಫಂಗಸ್ ಸಮಸ್ಯೆ ಇದೆ, ಶುಚಿತ್ವದ ಕೊರತೆ ಇದ್ದು ನನಗೂ ಫಂಗಸ್ ಅಂಟಿದೆ, ಬಟ್ಟೆಗಳೆಲ್ಲ ಕೆಟ್ಟ ವಾಸನೆ ಬರ್ತಿದೆ, ಜೈಲಿನಲ್ಲಿ ಬದುಕುವುದಕ್ಕೆ ನನಗೆ ಆಗ್ತಿಲ್ಲ, ಜೈಲಾಧಿಕಾರಿಗಳಿಗೆ ಸೂಚಿಸಿ ಕೋರ್ಟ್ ಮೂಲಕವೇ ವಿಷ ನೀಡುವಂತೆ ಆದೇಶ ನೀಡಿ ಅಂತ ಕಣ್ಣೀರಿಟ್ಟಿದ್ದಾರೆ ಎನ್ನಲಾಗ್ತಿದೆ. ನಟ ದರ್ಶನ್ ಬೇಡಿಕೆ ಕಂಡು ನ್ಯಾಯಾಧೀಶರೇ ಶಾಕ್ ಆಗಿದ್ದು, ನೀವು ಹೇಳಿದಂತೆ ಆದೇಶ ಮಾಡಲು ಸಾಧ್ಯವಿಲ್ಲ, ಅಧಿಕಾರಿಗಳಿಗೆ ಏನು ಆದೇಶ ನೀಡಬೇಕೋ ಕೊಡ್ತೇವೆ ಅಂತ ಹೇಳೋ ಮೂಲಕ ಅವರಿಗೆ ಒಂದಷ್ಟು ಮೂಲ ಸೌಲಭ್ಯಗಳನ್ನು ಒದಗಿಸುವಂತಹ ಚಾಪೆ ದಿಂಬನ್ನು ಕೊಡುವಂತಹ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಗೌರವಾನ್ವಿತ ಕೋರ್ಟ್. ದರ್ಶನ್ ಅವರು ಪ್ರಾಯಶ್ಚಿತ್ತದಲ್ಲಿ ಇಂತಹ ಮಾತುಗಳನ್ನು ಹೇಳಿರಬಹುದು ಅಥವಾ ತುಂಬ ಸಂಕಟ ಅನುಭವಿಸಿ ಈ ಮಾತನ್ನು ಹೇಳಿದಾರೋ ಬಿಟ್ಟಿದ್ದಾರೋ. ಆದರೆ ತೀರಾ ವಿಷ ಕೊಟ್ಟು ಬಿಡಿ ಅನ್ನುವ ಸ್ಥಿತಿಗೆ ದರ್ಶನ್ ಅವರು ಬಂದಿದ್ದಾರೆ ಅಂದರೆ ಅವರ ಅಭಿಮಾನಿಗಳು ಇದನ್ನು ಯಾವ ರೀತಿ ವಿಶ್ಲೇಷಿಸಬಹುದು ಅನ್ನುವಂಥದ್ದು ಬಹುಮುಖ್ಯ ವಿಚಾರ. ಇನ್ನು ಮುಂದಿನ ಸುದ್ದಿ, ZenZ ಬೃಹತ್ ಹೋರಾಟದಲ್ಲಿ ದೇಶದ ಸಂಸತ್ತಿಗೆ ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿ ಸಚಿವರನ್ನು ಅಟ್ಟಾಡಿಸ್ಕೊಂಡು ಹೊಡೆದು ಬಹುದೊಡ್ಡ ಹೋರಾಟವನ್ನು ಮಾಡ್ತಿದ್ದಾರೆ ನೇಪಾಳದ ಯುವಕರು ಮತ್ತು ಯುವ ಪೀಳಿಗೆ. ಹಿಂದೆ ಮುಂದೆ ನೋಡದೆ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಧಾರ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಸೋಷಿಯಲ್ ಮೀಡಿಯಾ ಖಾತೆಗಳಾದ ಯೂಟ್ಯೂಬ್, ಎಕ್ಸ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಸೇರಿದಂತೆ 26 ಸಾಮಾಜಿಕ ಜಾಲತಾಣಗಳನ್ನು ನೇಪಾಳ ಸರ್ಕಾರ ಬ್ಯಾನ್ ಮಾಡಿತು. ಈ ಏಕಾಏಕಿ ನಿರ್ಧಾರ ಅಲ್ಲಿನ ಯುವ ಜನರನ್ನು ಕೆರಳಿಸಿದೆ. ZenZ ಹೆಸರಿನ ಬೃಹತ್ ಹೋರಾಟವನ್ನೇ ಆರಂಭಿಸಿದೆ. ಪ್ರಧಾನಿ KP ಶರ್ಮಾ ಓಲಿ ವಿರುದ್ಧ ಭಾರೀ ಸಂಖ್ಯೆಯ ಜನ ಬೀದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ಹೋರಾಟಗಾರರು ಹಾಗೂ ಯುವಕರ ಘರ್ಷಣೆಯಲ್ಲಿ 20ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಇದಾದ ಬಳಿಕ ಪ್ರಧಾನಿ ಹುದ್ದೆಗೆ ಓಲಿ ರಾಜೀನಾಮೆ ನೀಡಿದ್ರು ಸಹ ಆಕ್ರೋಶದ ಜ್ವಾಲೆ ಕಮ್ಮಿಯಾಗಿಲ್ಲ. ರಾಜೀನಾಮೆ ನೀಡಿದ ಪ್ರಧಾನಿ KP ಶರ್ಮಾ ಓಲಿ ಅವರು ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದೆ.
ನೇಪಾಳದಿಂದ ದುಬೈಗೆ ಪಲಾಯನ ಮಾಡಿದ್ದಾರೆ ಎನ್ನಲಾಗ್ತಿದೆ. ನೋಡಿ, ಈ ನೇಪಾಳದ ಕೇಸನ್ನು ನೋಡಿದಾಗ ಶ್ರೀಲಂಕಾದ ನೆನಪಿನ್ನು ಕಣ್ಮುಂದೇನೆ ಇದೆ, ಬಾಂಗ್ಲಾದೇಶದ ಕಣ್ಮುಂದೆ ಇದೆ. ಅದಕ್ಕೂ ಮುಂಚೆನೇ ಅಫ್ಘಾನಿಸ್ತಾನದ ಸ್ಥಿತಿ ಏನಾಯಿತು, ತಾಲಿಬಾನಿಗಳು ಬಂದು ಕ್ಯಾಪ್ಚರ್ ಮಾಡಿಕೊಂಡ್ರು, ಪಾಕಿಸ್ತಾನದ ಸ್ಥಿತಿ ಏನಾಯಿತು, ಇದೆಲ್ಲದರ ಮಧ್ಯೆ ಭಾರತ ನಿಂತಿದೆ ಗಟ್ಟಿಯಾಗಿ. ನಾಯಕತ್ವ ಮತ್ತು ಜನ, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಭಾರತವನ್ನು ಸ್ಟ್ರಾಂಗ್ ಮಾಡಿರುವಂಥದ್ದು. ಇಷ್ಟೂ ದೇಶಗಳನ್ನು ಒಂದು ಸೋದರರಂತೆ ನೋಡುವಂತಹ ಪ್ರಯತ್ನವನ್ನು ಭಾರತ ಅವತ್ತಿನಿಂದಲೂ ಮಾಡ್ತಿತ್ತು. ಆದರೆ ಆ ದೇಶಗಳೇನೆ ವಿಷ ಕಾರುವಂತಹ ಚೀನಾದೊಂದಿಗೆ ಕೈ ಜೋಡಿಸುವ ಮೂಲಕ ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲುಗಳನ್ನು ಎಳ್ಕೊಂಡಿದ್ರು. ಆದರೆ ಒಂದು ಮಾತು ನೆನಪು ಮಾಡ್ಕೋಬೇಕು ನೇಪಾಳಿಗರು, ದೇಶ ಪ್ರೇಮ ಮತ್ತು ಮಾತೃಭೂಮಿ ಅಂದಾಗ ಭಾರತೀಯರ ರೀತಿಯಲ್ಲೇ ನಿಂತ್ಕೊತಾರೆ ಅನ್ನೋದಕ್ಕೆ ಗೂರ್ಖಾ ಪಡೆ ಒಂದು ಎಕ್ಸಾಂಪಲ್. ಅಲ್ಲಿನ ದೊರೆ ಬೀರೇಂದ್ರ ಪದೇ ಪದೇ ಹೇಳ್ತಿದ್ದಂತಹ ಒಂದು ಮಾತು, ನಾನು ಸತ್ರೂ ಕೂಡ ನನ್ನ ದೇಶ ಸಾಯೋದಿಲ್ಲ, ಅದು ಅಳಿಯೋದಿಲ್ಲ, ಅಜರಾಮರವಾಗಿ ಉಳಿಯುತ್ತೆ, ಯಾಕಂದರೆ ಇಲ್ಲಿ ದೇಶ ಪ್ರೇಮಿಗಳು ಮತ್ತು ಮಾತೃಭೂಮಿಯನ್ನು ಉಳಿಸುವಂತಹ ರಕ್ಷಕರಿದ್ದಾರೆ ಅನ್ನೋ ಮಾತನ್ನು ಹೇಳಿದರು. ಆ ಕಾರಣಕ್ಕೋಸ್ಕರನೇ ಇವತ್ತು ಝೆಡ್ ಅನ್ನುವಂತಹ ಬಹುದೊಡ್ಡ ಯುವ ಪೀಳಿಗೆಯ ಹೋರಾಟ ನೇಪಾಳದ ತಾಕತ್ತೇನು ಅನ್ನೋದನ್ನು ಚೀನಾಗೆ ತೋರಿಸ್ತಿದೆ. ಚೀನಾದ ಬಾವುಟಗಳನ್ನು ಕಿತ್ತು ಬಿಸಾಕಿ ಸೂರ್ಯ ಚಂದ್ರರಿರುವಂತಹ ಆ ಸನಾತನ ಬಾವುಟಗಳನ್ನು ಅಲ್ಲಿ ನೆಡ್ತಿದ್ದಾರೆ. ಏಕೈಕ ಬೃಹತ್ ಹಿಂದೂ ರಾಷ್ಟ್ರ ತಮ್ಮ ತಾಕತ್ತನ್ನು ಪ್ರದರ್ಶನ ಮಾಡ್ತಿದೆ. ಭಾರತ ಒಬ್ಬ ಅಣ್ಣನಾಗಿ ಆ ಕಡೆ ಯಾವ ರೀತಿ ನೋಡಬೇಕು, ರಾಜತಾಂತ್ರಿಕ ದೃಷ್ಟಿಯಿಂದ ನೋಡಬೇಕಾದ ರೀತಿ, ರಿವಾಜು ಮತ್ತು ಸಮಯ ಬಂದಿದೆ. ಪ್ರಧಾನಿ ಮೋದಿಯವರು ಯಾವ ನಿರ್ಧಾರ ತಗೋತಾರೋ ಗೊತ್ತಿಲ್ಲ. ಇನ್ನು ಬಹುಮುಖ್ಯವಾದಂತಹ ಸುದ್ದಿ, ಚಿನ್ನದ ಬೆಲೆ ಇಂದು ದಾಖಲೆ ಏರಿಕೆ. ಬಂಗಾರದ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಲಕ್ಷದ ಗಡಿ ದಾಟಿದೆ 22 ಕ್ಯಾರೆಟ್ ಗೋಲ್ಡ್. ಚಿನ್ನ ಅಂದರೆ ಆಸೆ ಪಡೋ ಹೆಂಗಳೆಯರಿಗೆ ಇದು ಶಾಕಿಂಗ್ ನ್ಯೂಸ್. ಬಂಗಾರ ಮತ್ತಷ್ಟು ದುಬಾರಿಯಾಗಿದೆ. ಇತ್ತೀಚೆಗೆ ಭಾರಿ ಏರಿಕೆಯಾಗಿದ್ದ ಗೋಲ್ಡ್ ಈಗ ಹೊಸ ರೆಕಾರ್ಡ್ ಬ್ರೇಕ್ ಮಾಡಿದೆ. ಇಷ್ಟು ದಿನ 24 ಕ್ಯಾರೆಟ್ ಚಿನ್ನ ಮಾತ್ರ ಲಕ್ಷ ಮೀರಿತ್ತು. ಇದೀಗ 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಕೂಡ 1 ಲಕ್ಷ ಮೀರಿದೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಏರಿಕೆಯಾಗುತ್ತಿರುವ ಚಿನ್ನದ ಬೆಲೆ ಇಂದು ದಿಢೀರ್ ಗರಿಷ್ಠ ಹೆಚ್ಚಳ ಕಂಡಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಇಂದಿನ ಚಿನ್ನದ ದರ 24 ಕ್ಯಾರೆಟ್ 1 ಗ್ರಾಮ್ಗೆ 11,029 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ 1 ಗ್ರಾಮ್ಗೆ ಕೂಡ 125 ರೂಪಾಯಿ ಏರಿಕೆ ಆಗಿದ್ದು 10,110 ರೂಪಾಯಿ ಹೆಚ್ಚಳ ಆಗಿದೆ. ಚಿನ್ನದ ಮೇಲಿರುವ ಬೇಡಿಕೆ, ದುರ್ಬಲ ಡಾಲರ್ ಮತ್ತು ಅಮೆರಿಕ ಫೆಡ್ ಬಡ್ಡಿ ದರ ಕಡಿತದ ನಿರೀಕ್ಷೆಗಳು ಇದಕ್ಕೆಲ್ಲವೂ ಕೂಡ ಕಾರಣವಾಗಿರುವಂಥದ್ದು. ಚಿನ್ನದ ಬೆಲೆ ಮತ್ತಷ್ಟು ಮಗದಷ್ಟು ಏರ್ತಾನೆ ಹೋಗುತ್ತೆ. ಯಾಕಂದರೆ ಬೇರೆ ಬೇರೆ ಕರೆನ್ಸಿಗಳ ವ್ಯತ್ಯಾಸಗಳಾಗಬಹುದು, ಆದರೆ ಚಿನ್ನದ ಮೌಲ್ಯ ವ್ಯತ್ಯಾಸ ಆಗೋದು ತುಂಬ ಕಡಿಮೆ. ಮೇಲೇರ್ತಾನೆ ಇರುತ್ತೆ ವಿನಃ ಅದೆಂದು ಕೆಳಗೆ ಬೀಳೋದಿಲ್ಲ ಅನ್ನೋದು ಬಹುಪಾಲು ಜನಕ್ಕೆ ಗೊತ್ತಿರುವಂತಹ ಸತ್ಯ. ಇದು ಇವತ್ತಿನ ಟಾಪ್ ನ್ಯೂಸ್. ನಾಳೆ ಮತ್ತಷ್ಟು ಸುದ್ದಿಗಳನ್ನು ಸಮಗ್ರವಾಗಿ ಸರಳವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.